ಅಪ್ಪಾಜಿಗೆ ಒಂದು ನೀವು ಬುದ್ಧಿ ಹೇಳ್ಬೇಕು. ಅಪ್ಪಾಜಿ ಬೇಡ, ನಾವು ನಮ್ಮ ತೋಟದಲ್ಲಿ ಅಡಿಕೆ ಸಿಕ್ಕನ್ನು ಹೊರಗೆ ಹಾಕೋಣ, ರೋಡ್ ಸೈಡ್ ಹಾಕೋಣ, ಒಂದು ಜಾಗಕ್ಕೆ ಹಾಕೊಳ್ಳೋಣ. ಅದು 1 ವರ್ಷ ಆದ್ಮೇಲೆ ನಮ್ಗೆ ಗೊಬ್ಬರ ಆಗುತ್ತೆ. ಆ ಗೊಬ್ಬರವನ್ನು ನಾವು ನಮ್ಮ ತೋಟಕ್ಕೆ ಹಾಕೊಬೋದು, ದುಡ್ಡು ಉಳಿಯುತ್ತೆ. ನಾವು ದುಡ್ಡು ಉಳಿದಾಗ ನಮಗೆ ಆರ್ಥಿಕವಾಗಿ ಸುಧಾರಾಗ್ತೀವಿ ಅಂತಕ್ಕಂಥದ್ದು ವಿಷಯ ನೀವು ಹೇಳ್ಬೇಕು. ಇದನ್ನು ಗೊಬ್ಬರ ಮಾಡ್ಕೊಳ್ಳೋದು ತುಂಬ ಈಸಿ. ಇದಕ್ಕೇನಿಲ್ಲ, ಅಡಿಕೆ ಸಿಪ್ಪೆಯನ್ನು ಕ್ಲೀನಾಗಿ ನಾವು ಸೂಲ್ದಾದ್ಮೇಲೆ ಏನು ಮಾಡ್ತೀವಿ, ರೋಡ್ ಸೈಡ್ ಹೊರಗೆ ಬದಲಿ ನಮ್ಮ ಜಮೀನಲ್ಲಿ ಎಲ್ಲೋ ಖಾಲಿ ಜಾಗದಲ್ಲಿ ಇದನ್ನು ರಾಶಿ ಮಾಡಿಕೊಂಡು ಒಂದು 2-3 ತಿಂಗಳು ಸ್ವಲ್ಪ ಬಿಸಿ ಒಣಗಿದ ಮೇಲೆ ಅದಕ್ಕೆ ನಾವು ಸಗಣಿಯನ್ನು ಮನೆಯಲ್ಲಿ ಹಸುಗಳು ಇರ್ತಾವಲ್ಲ, ಆ ಒಂದು ಸಗಣಿಯನ್ನು ನೀರಿಗೆ ಕಲ್ಸ್ಕೊಂಡ್ಬಿಟ್ಟು ಆ ಸಗಣಿ ನೀರನ್ನು ಎರಿಸ್ತಾ ಇದ್ರೆ ಸಾಕು. ಈ ಅಡಿಕೆ ಸಿಪ್ಪೆಯಲ್ಲಿ ಸೂಕ್ಷ್ಮಾಣುಜೀವಿಗಳು ಅಂದರೆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತವೆ. ಅದನ್ನು ಸಗಣಿ ನೀರನ್ನು ಎರಿಸೋದ್ರಿಂದ ಆ ಸಗಣಿ ನೀರನ್ನು ಎರಿಸಿದ ಮೇಲೆ ಈ ಒಂದು ಅಡಿಕೆ ಸಿಪ್ಪೆ ನಮಗೆ ಒಂದು 6 ತಿಂಗಳು 1 ವರ್ಷದೊಳಗಡೆ ನಮಗೆ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಆ ಸಿಪ್ಪೆಯನ್ನು ಹಾಕಿದಾಗ ಸ್ವಲ್ಪ ನೀರು ಅವಾಗ ನೀರನ್ನು ಚಿಮ್ಮಿಸ್ತಾ ಇರಬೇಕು. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. GHPS ಕೇಗಾಣದಕಟ್ಟೆ. ಅಡಿಕೆ ಸಿಪ್ಪೆಯನ್ನು ರೋಡ್ ಸೈಡ್ ಹಾಕೋದ್ರಿಂದ ಎಷ್ಟೆಲ್ಲ ಅನಾಹುತಗಳಾಗ್ತಿದೆ, ಆಕ್ಸಿಡೆಂಟ್ ಆಗ್ತಿದೆ, ಮತ್ತು ಅದ್ರ ಸ್ಮೆಲ್ಲು ತುಂಬ ಹರಡ್ತಿದೆ. ಅದ್ರ ಸುಟ್ಟಾಗ ಅದು ವಾಯು ಮಾಲಿನ್ಯ ಆಗ್ತಿದೆ. ಅದ್ರ ಬದಲಿ ನಾವು ಅಡಿಕೆ ಸಿಪ್ಪೆಯನ್ನು ನಮ್ಮ ತೋಟದಲ್ಲಿ ಹಾಕಿ ಒಣಗಿಸಿ ಅದನ್ನು ಮತ್ತೆ ನಾವು ಈ ಥರ ಗೊಬ್ಬರ ಮಾಡಿ ನಮ್ಮ ತೋಟಗಳಿಗೆ ಹಾಕ್ಬೋದು. ಧನ್ಯವಾದಗಳು. ಸ್ವಲ್ಪನೂ ಮಾಹಿತಿ ಇರ್ಲಿಲ್ಲ, ಸುಮ್ಮನೆ ಬರ್ತೀವಿ ನೋಡ್ತೀವಿ ಹೋಗ್ತೀವಿ ಅಂತ ಇದ್ದಿದ್ದು. ಆದ್ರೆ ಇವಾಗ ನಾನು ಸ್ವಲ್ಪ ಲೇಟಾಗಿ ಬಂದೆ, ಯಾಕಂದ್ರೆ ಬರೋದಿರ್ಲಿಲ್ಲ, ನಾನು ಅಲ್ಲೇ ಇರ್ಬೇಕಿತ್ತು. ಆದ್ರೆ ನಾನು ಬರ್ಲಿಲ್ಲ ಅಂದ್ರೆ ಬಹಳ ಲಾಸ್ ಮಾಡ್ಕೊಡಿವೆ ಅಂತ ಅನ್ನಿಸ್ತಾ ಇದೆ ಇವಾಗ. ಮತ್ತೆ ಇವಾಗ ಇದ್ರ ಬಗ್ಗೆ ಎಲ್ಲಾನು ಹೇಳಿದ್ರು. ನಮ್ಗೆ ಇನ್ಸ್ಪೈರ್ ಅವಾರ್ಡ್ ಅಂತ ನಿಮ್ಗೆಲ್ಲ ಗೊತ್ತಿದೆ, ವರ್ಷ ನಾವು ಶಾಲೆಯಲ್ಲಿ ಮಾಡ್ತೀವಿ. ಇನ್ಸ್ಪೈರ್ ಅವಾರ್ಡ್ಗೆ 4 ಸೈನ್ಸ್ದು ಮಾಡೆಲ್ಸ್ ಮಾಡಬೇಕು ಅಂತ ಗೊತ್ತು. ನಾನು ಈ ಊರಿಗೆ ಬಂದಾಗಿಂದನೂ ಅನ್ಕೋತಾ ಇದ್ದೆ ಸರ್, ಏನು ಅಂತಂದ್ರೆ ಎಲ್ಲ ಸೈಡಲ್ಲಿ ಇದನ್ನ ಹಾಕೋರು, ಅದೇ ಅಡಿಕೆ ಸಿಪ್ಪೆ. ನಾನು ಈ ಮಕ್ಳಿಗೆ ಹೇಳ್ತಾ ಇದ್ದೆ ಕೂಡ, ಇನ್ಸ್ಪೈರ್ ಆಗೋದ್ರೆ ಈ ಅಡಿಕೆ ಸಿಪ್ಪೆ ಉಪಯೋಗಿಸ್ಕೊಂಡು ಏನಾದರೂ ಮಾಡೋದನ್ನ ಕಲೀರೋ, ಅದೇ ಅಂಥದಕ್ಕೆ ನಮಗೆ ಪ್ರೈಸಸ್ ಬರೋದು ಅಂತ ನಮಗೆ ಮಾಹಿತಿ ಇರಲಿಲ್ಲ. ಇವಾಗ ನಿಮ್ಮಿಂದ ಸಿಕ್ಕಿದ್ದು ನನಗೆ ಅದು ಭಾರಿ ಖುಷಿ ಆಯಿತು. ಇದ್ರಲ್ಲಿ ಗೊಬ್ಬರನೇ ಮಾಡೋದಿಲ್ಲೇನೋ, ಅದಕ್ಕೆ ಎಸಿತಾರೆ ಅಂದ್ಕೊಂಡಿದ್ದೆ ಸರ್. ನಾನು ಇಷ್ಟು ದಿವಸ ಕೂಡ ಹಂಗೆ ಅಂದ್ಕೊಂಡಿದ್ದು, ಇದು ಗೊಬ್ಬರಕ್ಕೆ ಬರೋದಿಲ್ಲೇನೋ, ಅದಕ್ಕೆ ಹಿಂಗೆ ರೋಡ್ ಸೈಡಲ್ಲಿ ಹಾಕಿ ವೇಸ್ಟ್ ಮಾಡಿಬಿಡ್ತಾರೆ ಅಂತ. ಇವಾಗ ನೋಡ್ರಿ, ನಿಮ್ಗೆ ಇದೊಂದು ಇನ್ಸ್ಪಿರೇಷನ್ ಆಯಿತು, ಏನು ಇದರಿಂದ ಗೊಬ್ಬರ ಮಾಡ್ಬೋದು ಅಂತ. ನೆಕ್ಸ್ಟ್ ಟೈಮು ಇನ್ಸ್ಪೈರ್ ಅವಾರ್ಡ್ಗೆ ಸರ್ ಇದ್ರ ಬಗ್ಗೆ ಮಾಹಿತಿ ತೊಗೊಳಕ್ಕೆ ಇಲ್ಲಿಗೆ ಬಂದೇ ಬರ್ತೀವಿ ನಾವು. ಇನ್ಸ್ಪೈರ್ ಅವಾರ್ಡ್ಗೆ ಮೇಡಮ್ ಇದೊಂದು ಕಾನ್ಸೆಪ್ಟ್ ತೊಗೊಳ್ಳೇಬೇಕು. ಇದು ನೆಕ್ಸ್ಟ್ ಬರೋ ಮಕ್ಕಳು 7ನೇ ಕ್ಲಾಸ್ ಮಕ್ಕಳು ಬರ್ತಿರಲ್ಲ, ಇವ್ರು 8ರಿಂದ ಮುಂದಕ್ಕೆ ಹೋಗ್ಬಿಡ್ತಾರೆ. 7ನೇ ಕ್ಲಾಸ್ ಮಕ್ಕಳು ಇದನ್ನ ನೆನಪಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮು ಇದೊಂದು ಮಾಡೆಲ್ಗೆ ನಾವು ಇದು ಕೊಡಲೇಬೇಕು, ರೆಕಾರ್ಡ್ ಕೊಡಲೇಬೇಕು. ಆ ಥರ ನೀವು ಮಾಡಲೇಬೇಕು. ಅದ್ರ ಬಗ್ಗೆ